ಪಟೇಲ್ ಏನು ತರುತ್ತಾರೆ ಕೇಳ ನಮ್ಮ ಕರ್ನಾಟಕ ಬಂದ ನಂತರ ಇಷ್ಟೊಂದು ಕ್ಯಾಮರಾಗಳು ನೋಡ್ತಾ ಇದ್ದೀವಿ. ಫಸ್ಟ್ ಕರ್ನಾಟಕ ಬಂದ ನಂತರ ಬಹಳ ಪ್ರಮುಖವಾಗಿ ನಿನ್ನೆ RCB ಆ ಕ್ರೀಡಾಪಟುಗಳ ಮೆರವಣಿಗೆ ಜನ 11 ಜನ ಸತ್ತದ್ದು, ಅನೇಕರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಕಡೆ ಸ್ಟೇಡಿಯಂ, ಇನ್ನೊಂದು ಕಡೆ ವಿಧಾನಸೌಧದ ಮುಂದೆ. ಇದು ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಆಮೇಲೆ ಇಷ್ಟೊಂದು ಜನ ಬರ್ತಾರೆ ಎನ್ನುವ ನಿರೀಕ್ಷಣೆ ಇರಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಿರೀಕ್ಷಣೆ ಇರಲಿ ಇಲ್ಲದೆ ಇರಲಿ, ಸರ್ಕಾರದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕಾಗಿದೆ. ಸರ್ಕಾರ ರಕ್ಷಣೆ ಕೊಡೋದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. ಸತ್ತವರಿಗೆ ಹೊಣೆ ಯಾರು? ಸತ್ತವರಿಗೆ? ಸ್ಟೇಡಿಯಂ, ವಿಧಾನಸೌಧನ, ಸರ್ಕಾರನ? ನಿಮ್ಗೆ ಹೇಳೋದಾದ್ರೆ ಆಂಬುಲೆನ್ಸ್ಗಳಿಲ್ಲದೆ ಕೈನಲ್ಲಿ ಸತ್ತವರನ್ನ ಹೊತ್ತು ಹೊರತರಬೇಕಾಯಿತು. ಯಾವ ವ್ಯವಸ್ಥೆ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ. ಪೊಲೀಸ್ ಎಷ್ಟು ಬಂದೋಬಸ್ತ್ ಇರಬೇಕಾಯಿತು, ಅದರಲ್ಲಿ ಕಾಲು ಭಾಗ ಇರಲಿಲ್ಲ. ಇದೆಲ್ಲವನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕಾಗಿತ್ತು. ಒಂದು, RCBಗೆ ನೀವು ಉತ್ಸವ ಮಾಡಿ, ಮೆರವಣಿಗೆ ಮಾಡಿ, ವಿಧಾನಸೌಧದ ಮುಂದೆ ಅವರಿಗೆ ಗೌರವ ಸೂಚಿಸತಕ್ಕಂಥದ್ದು ಯಾವಾಗ ತೀರ್ಮಾನ ತಗೊಂಡ್ರಿ? ಯಾರು ಈ ತೀರ್ಮಾನಕ್ಕೆ ಹೊಣೆ? ಕಾರಣ ಏನು? ಈ ತೀರ್ಮಾನ ತಗೊಂಡಾಗ ನೀವು ಎಷ್ಟು ಲಕ್ಷ ಜನ ವಿಧಾನಸಭೆಯ ಮುಂದೆ ಬರಬಹುದು, ವಿಧಾನಸೌಧದ ಮುಂದೆ ಬರಬಹುದು, ಸ್ಟೇಡಿಯಂ ಮುಂದೆ ಬರಬಹುದು. ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಅಂತಂದ್ರೆ ಗುಪ್ತ ಇಲಾಖೆ ಸಂಪೂರ್ಣ ವಿಫಲ, ಪೊಲೀಸ್ ಸಂಪೂರ್ಣ ವಿಫಲ, ಸರ್ಕಾರನೂ ವಿಫಲ. ಇದು ನಿಜಕ್ಕೂ ಬಹಳ ಗಂಭೀರವಾದ ಪರಿಸ್ಥಿತಿ. ಇದನ್ನ ಒಂದೊಂದು ನರಕ ನೇರವಾಗಿ ಕಾಣ್ತು. ನಿನ್ನೆ ನರಕ ಎಲ್ಲೂ ಹೋಗ್ಬೇಕಾಗಿಲ್ಲ, ಸ್ಟೇಡಿಯಮ್ಮೇ ನರಕ ನಿನ್ನೆ ಕಂಡದ್ದು. ಒಬ್ಬೊಬ್ಬ ಪ್ರಾಣ ಕಳ್ಕೊಂಡಂತ ಬಂಧುಗಳು, ಅವರ ನೋವು, ಕಣ್ಣೀರು ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಗಂಭೀರವಾದಂತ ಪರಿಸ್ಥಿತಿ. ಇದನ್ನ ಜಿಲ್ಲಾಧಿಕಾರಿ ಒಬ್ಬರು ತನಿಖೆ ಮಾಡಿ ಅಂತ ಹೇಳ್ಬಿಟ್ರು. ಅದ್ರ ಬದಲು ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡ್ಬೇಕು ತನಿಖೆ ಮಾಡಿ ಅಂತ. ಜಿಲ್ಲಾ ಇವರು ಕೊಡೋ ಬದಲು ಒಬ್ಬ ಕಾನ್ಸ್ಟೇಬಲ್, ಇದು ವಿಧಾನಸೌಧ ಮುಂದೆ ನಡೆದಿದೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಯಾರಿದಾರಪ್ಪ
ನೀವು ಇದು ನೋಡ್ಕೊಳ್ತೀರಿ. ಕಬ್ಬನ್ ಪಾರ್ಕ್ ಸ್ಟೇಡಿಯಂ ಕೊಟ್ಬಿಡ್ಬೇಕಾಗಿತ್ತು, ಬಹಳ ಚೆನ್ನಾಗಿರುತ್ತೆ. ಇದು ಈಗ ನಾನು ಹೇಳೋದು, ಇದು ಸಮಗ್ರವಾಗಿ ಹೊರಗೆ ಬರಬೇಕಾದ್ರೆ ಉನ್ನತ ಮಟ್ಟದ ಭದ್ರವಾದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಡಿಸಿ ಕೈಲೂ ಆಗಲ್ಲ, ತಹಶೀಲ್ದಾರ್ ಕೈಲೂ ಆಗೋದಿಲ್ಲ, ಪೊಲೀಸ್ ಕೈಲೂ ಆಗೋದಿಲ್ಲ. ಉನ್ನತ ಮಟ್ಟದ ಗಟ್ಟಿ ಇರುವ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಮತ್ತು ಸತ್ತವರಿಗೆ ನೀವು 10 ಲಕ್ಷ ರೂಪಾಯಿ ವ್ಯಾಪಾರ ಅಲ್ಲ. ನಿಮ್ಮ 10 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನ ನಾವು ಹೋಲಿಕೆ ಮಾಡಕ್ಕಾಗೋದಿಲ್ಲ. 10 ಲಕ್ಷ ಕೊಡದೆ ಅಗೌರವ. ನೀವು ಇಡೀ ಅವನ ಮುಂದಿನ ಭವಿಷ್ಯದಲ್ಲಿ ಏನೇನಾಗ್ತಾ ಇತ್ತು ಆ ಮನೆಯಲ್ಲಿ ಕೇಳಿ, ಮುಂದಿನ ಭವಿಷ್ಯ ಕನಿಷ್ಠ ಸುಮಾರು 50 ವರ್ಷದ ಜೀವನದ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ನಾನು ಇದನ್ನ ಉನ್ನತ ಮಟ್ಟದ ತನಿಖೆ ಹೈಕೋರ್ಟ್ ನಡೆಯಬೇಕು. ಮತ್ತು ರಾಯಲ್ ಚಾಲೆಂಜ್ ಇದು ಮೊದಲು ಒಂದು ರೀತಿ ಕ್ರಿಕೆಟ್ ಅಂದ್ರೆ, ಹಿಂದೆ ಕ್ರಿಕೆಟ್ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇತ್ತು. ಆವಾಗ ಅದು ಕ್ರಿಕೆಟ್, ಅದು ಆಟ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗಲೂ ಸ್ವಲ್ಪ ಆಟ. ಈಗ ಅದು ದರೋಡೆ, ಭಾರಿ ತರೋಡೆ. ಅದನ್ನ ನಡೆಸ್ತಕ್ಕಂಥ ಜನಗಳೇ ಬೇರೆ ಇದ್ದಾರೆ. ಇಲ್ಲಿ ನಮ್ಮ ರೇಸ್ನಲ್ಲಿ ಕುದುರೆಗಳನ್ನು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾಲೀಕರು. ಅದೇ ರೀತಿ ಈ ನಮ್ಮ ಆಟಗಾರನ್ನ ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡು ಇದನ್ನ ನಿಜವಾಗ್ಲೂ ಅವರುಗಳೆಲ್ಲ ಇದೊಂಥರ ದುಡ್ಡು ಮತ್ತು ಇದು ಗ್ಯಾಮ್ಲಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಪಾಪ ನಿರಪರಾಧಿ ಹುಡುಗರು ಸುಮಾರು 25-30 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ, ಯುವಕರಿಗೆ ಇದು ಗೊತ್ತಿಲ್ಲ. ಏನಿದ್ರು ಆಟಗಾರರು ಅವರ ಮೇಲೆ ಕೇಂದ್ರೀಕೃತವಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದು ಕ್ರೀಡೆಯಾಗಿ ಉಳಿಯೋದಕ್ಕೆ ಏನ್ ಮಾಡಬೇಕು, ಸಮಗ್ರವಾಗಿ ಕ್ರೀಡೆಯಾಗಿ ಉಳಿಬೇಕಿತ್ತು. ಜೂಜಾಗಬಾರದು, ಬೆಟ್ಟಿಂಗ್ ಕಟ್ಟಬಾರದು, ಎಲ್ಲವನ್ನು ನಿಲ್ಲಿಸಿ ಮಾಡಬೇಕು. ಇದು ನಿಜಕ್ಕೂ ಬಹಳ ನೋವಾಗುತ್ತೆ. ಇದನ್ನ ಇಡೀ ಸಮಗ್ರ ಜನತೆ ಇದರ ಬಗ್ಗೆ ಚಿಂತೆ ಮಾಡಬೇಕು. ಯುವ ಜನಾಂಗ ಚಿಂತೆ ಮಾಡಬೇಕು, ನ್ಯಾಯಾಲಯ ಚಿಂತೆ ಮಾಡಬೇಕು, ಮಾಧ್ಯಮದವರು ಚಿಂತೆ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈಗ ಯಾರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ನ್ಯಾಯಾಂಗ ತನಿಖೆಗೆ ಕೂಡಲೇ ಒಪ್ಪಿಸಿ 15 ದಿವಸದೊಳಗಾಗಿ, ಇದೇನು ದೊಡ್ಡದೇನಲ್ಲ, ಇದಕ್ಕೆ ಸಾಕ್ಷಿ ಇದಕ್ಕೆಲ್ಲ ಬೇರೆ ಬೇರೆ ಊರಿಗೆ ಹೋಗಬೇಕಾಗಿಲ್ಲ. ವಿಧಾನಸೌಧ, ಸ್ಟೇಡಿಯಂ ಎರಡೇ, ಈ ಎರಡು ಕಡೆನೆ ಓಡಾಡಿದ್ರೆ ನಮ್ಮಲ್ಲಿ ಬಹಳ ಅದ್ಭುತವಾದಂತ ನ್ಯಾಯಾಧೀಶರಿದ್ದಾರೆ. ಒಂದೇ ವಾರದಲ್ಲಿ ನಿಮಗೆ ತೀರ್ಪು ಕೊಡ್ತಾರೆ. ತೀರ್ಪು ಬಂದ ನಂತರ ಸಂಪೂರ್ಣ ಯಾರ್ಯಾರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಅದನ್ನ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ
ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗೌರವ ಬರುತ್ತೆ ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಹೇಳ್ತಾರೆ. ಇವತ್ತು ಇಲ್ಲಿ ಕಮಲಾಸನ್ ಬಗ್ಗೆ ಮಾತಾಡೋದು ಬೇಡ. ಅದೇ ಒಂದು ಇಲ್ಲ ಹೇಳಿ ಪರಿಹಾರದ ಬದಲು ನಾನು ಹೇಳಿದ್ದೀನಿ ಆಗಲಿ ಹೇಳಿದ್ರಿ ಸರ್.